ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಏಟಿಗೆ ಎದುರಿಟು ಅನ್ನೋ ಹಾಗೆ ಭಾರತ ಒಂದೊಂದೇ ಬೋಲ್ಡ್ ಹೆಜ್ಜೆಗಳನ್ನ ತಗೊಳ್ತಾ ಇದೆ. ರಷ್ಯಾದಿಂದ ದೂರ ಹೋಗಿ ಅವ್ರ ಜೊತೆ ವ್ಯಾಪಾರ ಮಾಡಬೇಡಿ ಅಂತ ಅಮೆರಿಕ ಒತ್ತಡ ಹಾಕ್ತಿರೋ ಹೊತ್ತಲ್ಲಿ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. ಅದೇ ರಷ್ಯಾ ಜೊತೆಗೆ ಬಿಗ್ ಡೀಲ್ಗೆ ಸೈನ್ ಹಾಕಿದೆ. ಅದರಲ್ಲೂ ಅಮೆರಿಕದ ಬೋಯಿಂಗ್ ನ ಪ್ರಬಲ ಪ್ರತಿಸ್ಪರ್ಧಿ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಕಂಪನಿಯೊಂದಿಗೆ ಭಾರತದ HAL ಒಪ್ಪಂದ ಮಾಡಿಕೊಂಡಿದೆ. ಇದರ ಅಡಿಯಲ್ಲಿ 2 ಎಂಜಿನ್ ನ್ಯಾರೋ ಬಾಡಿ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ತಯಾರಿಸಲಾಗುತ್ತೆ. ಜಂಟಿಯಾಗಿ ಸೂಪರ್ಜೆಟ್ 100 ವಿಮಾನ ನಿರ್ಮಾಣಕ್ಕೆ 2 ಕಂಪನಿಗಳು ಸೈನ್ ಹಾಕಿವೆ. ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ರಷ್ಯಾದಲ್ಲಿ ಅಗ್ರಿಮೆಂಟ್ ಆಗಿದೆ. ಈಗ ಆಲ್ರೆಡಿ ಇಂತಹ 200ಕ್ಕೂ ಅಧಿಕ ಏರ್ಕ್ರಾಫ್ಟ್ಗಳನ್ನು ಉತ್ಪಾದಿಸಲಾಗಿದ್ದು 16ಕ್ಕೂ ಅಧಿಕ ಕಮರ್ಷಿಯಲ್ ಏರ್ಲೈನ್ ಆಪರೇಟರ್ಸ್ ಬಳಸ್ತಾ ಇದ್ದಾರೆ. ಈಗ ಮತ್ತೆ ಹೊಸ ಒಪ್ಪಂದ. ಇನ್ನು ಈ SJ-100 ವಿಮಾನ ಭಾರತದ ಉಡಾನ್ ಸ್ಕೀಮ್ ಅಡಿಯಲ್ಲಿ ಶಾರ್ಟ್ ಡಿಸ್ಟೆನ್ಸ್ ವಿಮಾನ ಹಾರಾಟಕ್ಕೆ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ. ಈ ಒಪ್ಪಂದದ ಅಡಿಯಲ್ಲಿ SJ-100 ವಿಮಾನಗಳನ್ನು ಭಾರತದ ಒಳಗೇನೆ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡೋ ಹಕ್ಕುಗಳನ್ನು HALಗೆ ಕೊಡಲಾಗಿದೆ ಅಂತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೇಳಿದೆ. ಅಂದಹಾಗೆ ಈ ಯುನೈಟೆಡ್ ಏರ್ಕ್ರಾಫ್ಟ್ಸ್ ಕಾರ್ಪೊರೇಷನ್ ರಷ್ಯಾ ಸರ್ಕಾರದ ಒಡೆತನದಲ್ಲಿದೆ. ನಮ್ಮಲ್ಲಿ HAL ಇದ್ದ ಹಾಗೆ ಅಲ್ಲಿ ಇದಿದೆ. ಇದು ಡಿಫೆನ್ಸ್ ಮತ್ತು ಸಿವಿಲ್ ಎರಡೂ ರೀತಿ ಏರ್ಕ್ರಾಫ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ರಷ್ಯಾದ ಸುಖೋಯ್, ಮಿಗ್ನಂತ ಫೇಮಸ್ ಏರ್ಕ್ರಾಫ್ಟ್ ಗಳ ಮಾಲೀಕತ್ವವನ್ನ ಕೂಡ ಹೊಂದಿದೆ. ಅವುಗಳನ್ನ ನಿಯಂತ್ರಿಸುತ್ತಿದೆ. ರಷ್ಯಾ ಆರ್ಥಿಕತೆಗೆ ಇಂಪಾರ್ಟೆಂಟ್. ಈಗ ಇದೇ ಕಂಪನಿಯೊಂದಿಗೆ ಸೈನ್ ಹಾಕಲಾಗಿದೆ. ಅಲ್ಲದೆ ಭಾರತದ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಎಲ್ಲ ಪ್ಯಾಸೆಂಜರ್ ವಿಮಾನಗಳನ್ನ ಭಾರತದ ಒಳಗಡೆನೆ ಉತ್ಪಾದಿಸಲಾಗ್ತಾ ಇದೆ. SJ-100 ಪ್ರಾಜೆಕ್ಟ್ ಅಡಿಯಲ್ಲಿ ಇದು ಸಾಧ್ಯ ಆಗ್ತಾ ಇದೆ. ಈ ಸೂಪರ್ಜೆಟ್ 100 ಏರ್ಕ್ರಾಫ್ಟ್ನಲ್ಲಿ 2 SAM-146 ಟರ್ಬೋ ಫ್ಯಾನ್ ಎಂಜಿನ್ಗಳನ್ನು ಅಳವಡಿಸಲಾಗುತ್ತೆ. ಈ ವಿಮಾನದಲ್ಲಿ 103 ಪ್ಯಾಸೆಂಜರ್ಗಳನ್ನು ಹೊತ್ತು ಹಾರಬಹುದು. ಏನೋ ಇದೇ ರಷ್ಯಾ ಕಂಪನಿ ಅಮೆರಿಕದ ಬೋಯಿಂಗ್ 787 ಡ್ರೀಮ್ ಲೈನರ್ಗೆ ಕೌಂಟರ್ ಕೊಡೋಕೆ ಹೊಸ ವೈಡ್ ಬಾಡಿ ಏರ್ಕ್ರಾಫ್ಟ್ ಅನ್ನ ಕೂಡ ತಯಾರಿಸ್ತಾ ಇದೆ. ಈ ನಡುವೆ ಭಾರತ ಈ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ರಷ್ಯಾದ ಜೇಬನ್ನ ಖಾಲಿ ಮಾಡ್ತೀನಿ, ಭಾರತಕ್ಕೆ ಕಾಟ ಕೊಡ್ತೀನಿ ಅಂತ ಕುಣಿತಾ ಇದ್ದ ಟ್ರಂಪ್ಗೆ ಭಾರತ ಚೆನ್ನಾಗಿ ಮುತ್ತನ್ನ ಕೊಟ್ಟಿದೆ. ಏನೋ ಭಾರತದಲ್ಲಿ ಈ ಕಡೆ ಮೋಂತಾ ಚಂಡಮಾರುತ ಭೀತಿ ಹುಟ್ಟಿಸ್ತಿರೋ ಹೊತ್ತಲ್ಲಿ ಕೆರೆಬಿಯನ್ ಸಮುದ್ರದಲ್ಲೂ ಕೂಡ ದೈತ್ಯ ಚಂಡಮಾರುತ ಎದ್ದಿದೆ. ಮೆಲಿಸಾ ಅನ್ನೋ ಹೆಸರಿನ ಈ ಚಂಡಮಾರುತ ಕೆರೆಬಿಯನ್ ರಾಷ್ಟ್ರಗಳಲ್ಲಿ ಆತಂಕ ಹೆಚ್ಚಿಸಿದೆ. ಕೆಲವೇ ಗಂಟೆಗಳಲ್ಲಿ ಜಮೈಕಾಗೆ ಬಂದು ಅಪ್ಪಳಿಸೋದ್ರಲ್ಲಿದೆ. ಪ್ರತಿ ಗಂಟೆಗೆ 282 ಕಿಲೋಮೀಟರ್ ವೇಗದಲ್ಲಿ ನುಗ್ಗೋ ಗಾಳಿ ಸೃಷ್ಟಿಸುವ ಈ ಚಂಡಮಾರುತಕ್ಕೆ ಕ್ಯಾಟಗರಿ 5 ಅಂತ ಗುರುತಿಸಲಾಗಿದೆ. ಅಂದ್ರೆ ಅತ್ಯಂತ ಪ್ರಬಲವಾದ ಅನಾಹುತಕಾರಿ ಚಂಡಮಾರುತ ಅಂತ ರೇಟಿಂಗ್ ಕೊಡಲಾಗಿದೆ. ಇದರ ಬೆನ್ನಲ್ಲೇ ಜಮೈಕಾ ಈಗ ಯುದ್ಧದಂತಹ ತಯಾರಿ ಮಾಡಿಕೊಂಡಿದೆ. ಈಗ ಆಲ್ರೆಡಿ ಅಮೆರಿಕದ ಹವಾಮಾನ ಇಲಾಖೆ ಜಮೈಕಾ ಈಗ ದೊಡ್ಡ ಅಪಾಯದಲ್ಲಿದೆ, ಹಿಂದೆಂದೂ ಕಾಣದ ಭೀಕರ ಚಂಡಮಾರುತಕ್ಕೆ ಜಮೈಕಾ ಸಾಕ್ಷಿಯಾಗಲಿದೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಮಂಗಳವಾರ ಜಮೈಕಾಗೆ ಅಪ್ಪಳಿಸಿದ ನಂತರ ಇದು ಆದಷ್ಟು ಬೇಗ ಕ್ಯೂಬಾದ ಪೂರ್ವ ಭಾಗವನ್ನು ಕ್ರಾಸ್ ಮಾಡಿ ನಂತರ ಬಹಮಾಸ್ ಮತ್ತು ಟರ್ಕ್ಸ್ ಅಂಡ್ ಕೇಕಸ್ ತಲುಪುತ್ತೆ ಅಂತ US ನ್ಯಾಷನಲ್ ಹರಿಕೇನ್ ಸೆಂಟರ್ ಪ್ರಿಡಿಕ್ಟ್ ಮಾಡಿದೆ. ಹೀಗಾಗಿ ಇಡೀ ಕೆರೆಬಿಯನ್ ಪ್ರದೇಶ ಭಯದಲ್ಲಿದೆ. ಈ ವಾರ್ನಿಂಗ್ ಬರ್ತಾ ಇದ್ದ ಹಾಗೆ ಜಮೈಕಾ, ಕ್ಯೂಬಾ ಸೇರಿದಂತೆ ಇತರ ಕೆರೆಬಿಯನ್ ರಾಷ್ಟ್ರಗಳಲ್ಲಿ ತುರ್ತು ಕ್ರಮಗಳಿಗೆ ತಯಾರಿ ನಡೀತಾ ಇದೆ. ಜಮೈಕಾದಲ್ಲಿ ಜನರನ್ನ ಸೇಫ್ ಜಾಗಕ್ಕೆ ಸ್ಥಳಾಂತರಿಸಿ ಅಂತ ಅಲ್ಲಿನ ಪ್ರಧಾನಿ ಆಂಡ್ರೂ ಹಾಲ್ನೆಸ್ ನಿರ್ದೇಶಿಸಿದ್ದಾರೆ. ಸದ್ಯಕ್ಕೆ 28,000 ಜನರನ್ನ ಸ್ಥಳಾಂತರಿಸೋಕೆ ತಯಾರಿ ನಡೀತಾ ಇದೆ. ಜೊತೆಗೆ ಇವರು ಈಗ ಆಲ್ರೆಡಿ ಜಾಗತಿಕ ನೆರವಿಗೆ ಮನವಿ ಮಾಡಿದ್ದಾರೆ. ಕ್ಯಾಟಗರಿ 5 ಚಂಡಮಾರುತದಿಂದ ನಮ್ಮ ಪ್ರದೇಶದಲ್ಲಿರೋ ಯಾವೊಂದು ಇನ್ಫ್ರಾಸ್ಟ್ರಕ್ಚರ್ ಉಳಿಯೋಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ಈಗ ಆಲ್ರೆಡಿ ಪರ್ವತ ಪ್ರದೇಶಗಳಲ್ಲಿ ಗಾಳಿ ಮಳೆಯಿಂದ ರಸ್ತೆಗಳು ಆಲ್ರೆಡಿ ಬ್ಲಾಕ್ ಆಗಿವೆ. ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹಲ ಮನೆಗಳಿಗೆ ಸಂಪರ್ಕ ಕಡಿತ ಆಗಿದೆ. ಅವರಿಗೆಲ್ಲ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋಕೆ, ಪ್ರಯಾಣ ಮಾಡೋಕೆ ಆಗ್ತಾ ಇಲ್ಲ. ನಮಗೆ ಹೆಲ್ಪ್ ಮಾಡಿ ಅಂತ ಜಮೈಕಾ ಕೇಳಿದೆ. ಆತ ಹೈಟಿ ಮತ್ತು ಡೊಮಿನಿಕನ್ ರಿಪಬ್ಲಿಕ್ ನಲ್ಲಿ ಈಗ ಆಲ್ರೆಡಿ 4 ಮೃತಪಟ್ಟಿದ್ದಾರೆ. ಇನ್ನೊಂದು ಕಡೆ ಕ್ಯೂಬಾ 5 ಲಕ್ಷಕ್ಕೂ ಅಧಿಕ ಜನರನ್ನ ಅಪಾಯಕಾರಿ ಪ್ರದೇಶಗಳಿಂದ ಸ್ಥಳಾಂತರ ಮಾಡಿದೆ. 2.5 ಲಕ್ಷ ಜನರನ್ನ ತಾತ್ಕಾಲಿಕ ಶೆಲ್ಟರ್ ನಲ್ಲಿ ಇರಿಸಲಾಗಿದೆ. ತುಂಬಾ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಪಾಕಿಸ್ತಾನದ ಒಳಗಡೆ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಪಾಕಿಸ್ತಾನದಲ್ಲಿರೋ ಪಶ್ತೂನ್, ಬಲೂಚ್, ಸಿಂಧಿ ಮತ್ತು ಕಾಶ್ಮೀರಿ ಸಮುದಾಯಗಳ ಪ್ರಮುಖ ಹೋರಾಟಗಾರರು ಒಟ್ಟಾಗಿ ಆನ್ಲೈನ್ ಮೀಟಿಂಗ್ ನಡೆಸಿ ಪಾಕ್ನಿಂದ ಸ್ವಾತಂತ್ರ್ಯಕ್ಕಾಗಿ ಕರೆ ಕೊಟ್ಟಿದ್ದಾರೆ. ಇದನ್ನು ಅಫ್ಘಾನ್ ಯುನೈಟೆಡ್ ಫ್ರಂಟ್ ಅನ್ನೋ ಸಂಘಟನೆ ಆಯೋಜಿಸಿದೆ. ಈ ವೇಳೆ ಪಾಕ್ ಸರ್ಕಾರದ ವಿರುದ್ಧ ಈ ಹೋರಾಟಗಾರರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಪಾಕ್ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ, ನಮ್ಮ ಐಡೆಂಟಿಟಿಯನ್ನ ನಿಯಂತ್ರಿಸೋಕೆ ನೋಡ್ತಾ ಇದೆ, ಸರ್ಕಾರಿ ಸಂಸ್ಥೆಗಳು
ಕಾನೂನುಗಳು ಮತ್ತು ಹೊಸ ನಿಯಮಗಳ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ. ಶಿಕ್ಷಣ, ಮಾಧ್ಯಮ ಮತ್ತು ಮದರಸಾಗಳನ್ನು ಬಳಸಿಕೊಂಡು ಒಂದೇ ರಾಷ್ಟ್ರೀಯ ಸಿದ್ಧಾಂತ ಹರಡ್ತಾ ಇದೆ. ಈ ಸಿದ್ಧಾಂತದಿಂದ ಪಾಕ್ನಲ್ಲಿ ಆಡಳಿತದಲ್ಲಿರೋ ಸೇನೆ ಮತ್ತು ರಾಜಕೀಯ ನಾಯಕರಿಗೆ ಲಾಭ ಆಗ್ತಿದೆ. ಈ ಪಾಕಿಸ್ತಾನ ಯಾವತ್ತು ತಾನೇ ಒಂದು ರಾಷ್ಟ್ರ ಆಗಿತ್ತು. ಈ ಹಿಂದೆ ಪಾಕಿಸ್ತಾನದಲ್ಲಿ ಜನರಲ್ ಜಿಯಾವುಲ್ ಹಕ್ ಇಸ್ಲಾಮಿಕ್ ಐಡಿಯಾಲಜಿ ಪ್ರಮೋಟ್ ಮಾಡ್ತಾ ಇದ್ರು. ಅವರ ಆಳ್ವಿಕೆಯಲ್ಲಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ಸಾಕಷ್ಟು ಮದ್ರಸಾಗಳು ತಲೆ ಎತ್ತಿದ್ವು. 89ರ ಬಳಿಕ 10,000 ಮದ್ರಸಾಗಳು ಹೆಚ್ಚಾದವು. ಈ ಮದ್ರಸಾಗಳಲ್ಲಿ ಧಾರ್ಮಿಕ ಉಗ್ರವಾದ ಕಲಿಸ್ಕೊಡ್ಲಾಯಿತು. ಜನಾಂಗೀಯ ಗುರುತನ್ನು ನಿರಾಕರಿಸಲಾಯಿತು. ವಿಶೇಷವಾಗಿ ಪಶ್ತೂನ್ ರಾಷ್ಟ್ರೀಯತೆಯನ್ನು ನಾಶ ಮಾಡಿದ್ರು. ಪಾಕಿಸ್ತಾನಕ್ಕೆ ಅದೇ ರಾಷ್ಟ್ರೀಯತೆ ಆಗಿ ಹೋಗಿದೆ. ಜಿಯಾ ಈ ಮದ್ರಸಾಗಳನ್ನ ಇಸ್ಲಾಂ ಕೋಟೆ ಅಂತ ಕರೆದ್ರು. ಅಫ್ಘಾನಿಸ್ತಾನದಲ್ಲಿ ಉಗ್ರವಾದವನ್ನು ಹರಡಿಸಿ ಪಾಕಿಸ್ತಾನದ ಒಳಗಡೆ ಪಶ್ತೂನ್ ರಾಷ್ಟ್ರೀಯತೆಯನ್ನ ವೀಕ್ ಮಾಡೋ ಉದ್ದೇಶ ಈ ಮದ್ರಸಾಗಳದ್ದಾಗಿದ್ವು ಅಂತ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿದ್ದಾರೆ ಇವರು. ಅಲ್ಲದೆ ಪಶ್ತೂನ್ ಪ್ರತಿನಿಧಿಗಳು ಕೂಡ ಪಾಕ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಪಾಕ್ನಲ್ಲಿ ಖೈಬರ್ ಪಖ್ತೂನ್ಖ್ವಾ ಮತ್ತು ಪಶ್ತೂನಿಸ್ತಾನ ಅನ್ನೋ ಬೇರೆ ಐಡಿಯಾ ಸೃಷ್ಟಿಸಿತು. ಪಶ್ತೂನ್ಗಳನ್ನ ಡಿವೈಡ್ ಮಾಡಿ ಕನ್ಫ್ಯೂಸ್ ಮಾಡೋಕೆ ಈ ರೀತಿ ಮಾಡಲಾಯಿತು. ನಮ್ಮಲ್ಲೇ ದಾಳಿಗಳನ್ನ ಮಾಡೋ ತರ ನಮ್ಮನ್ನ ಪ್ರೇರೇಪಿಸಿದ್ರು, ನಮ್ಮ ಯುವಕರನ್ನ ದಾರಿ ತಪ್ಪಿಸಿದ್ರು. ಆದ್ರೆ ಪಂಜಾಬ್ ಅದೇ ಈ ಉಗ್ರರ ಮೂಲ, ಪಾಕ್ ಪಂಜಾಬ್. ಆದ್ರೆ ಅಲ್ಲಿ ಯಾಕೆ ಉಗ್ರ ದಾಳಿ ನಡೆಯೋದಿಲ್ಲ? ಅವರೇ ಹುಟ್ಟು ಹಾಕೋದು, ಬಟ್ ಅಲ್ಲಿ ಮಾತ್ರ ಆಗಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಪಂಜಾಬಿಗರು ಉಳಿದೆಲ್ಲರನ್ನ ಉಗ್ರರನ್ನಾಗಿ ಮಾಡಿ ತಾವು ಮಾತ್ರ ಆರಾಮಾಗಿದ್ದಾರೆ ಅಂತ ಹೇಳಿದ್ದಾರೆ. ಏನು, ಸಿಂಧಿ ಪ್ರತಿನಿಧಿ ಮಾತನಾಡಿ, ಸಿಂಧ್ ಪ್ರಾಂತ್ಯ ಸಂಪೂರ್ಣವಾಗಿ ಸೇನಾ ಕಂಟ್ರೋಲ್ನಲ್ಲಿದೆ. ಯಾವುದೇ ಒಬ್ಬ ಸಿಂಧ್ ವ್ಯಕ್ತಿ ಪಾಕ್ ಸೇನೆಯಲ್ಲಿ ದೊಡ್ಡ ಪಾತ್ರ ನಿಭಾಯಿಸಲ್ಲ. ಪಾಕ್ನ ಒಟ್ಟು GDPಯಲ್ಲಿ 70% ಕೊಡುಗೆ ಸಿಂಧ್ ಪ್ರಾಂತ್ಯದ್ದಾಗಿದೆ. ಆದರೂ ಸಿಂಧ್ ಜನ ಬಡವರಾಗಿ ಉಳ್ಕೊಂಡಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಇದೇ ಮೀಟಿಂಗ್ನಲ್ಲಿ ಬಲೂಚ್ ಹೋರಾಟಗಾರರು ಕೂಡ ಪಾಲ್ಗೊಂಡು ಮಾತನಾಡಿದ್ದಾರೆ. ನಾವು ಸ್ವಾತಂತ್ರ್ಯ ಹೋರಾಟಗಾರರ ಹೊರತು ಪ್ರತ್ಯೇಕತಾವಾದಿಗಳಲ್ಲ. ಪಾಕಿಸ್ತಾನ ಬಲೂಚಿಸ್ತಾನವನ್ನ ಆಕ್ರಮಿಸಿಕೊಂಡಿರೋದು, ಬಲೂಚಿಸ್ತಾನದಲ್ಲಿ ಆಗ್ತಿರೋ ಸೇನಾ ಕಾರ್ಯಾಚರಣೆ, ಬಲವಂತದ ನಾಪತ್ತೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಅದು ನಿಲ್ಲಬೇಕು ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಕಾಶ್ಮೀರಿ ಹೋರಾಟಗಾರರು ಮಾತನಾಡಿ, ನಾವೆಲ್ಲ ಒಟ್ಟಾಗಿ ಒಂದು ಸಂಘಟನೆ ರಚಿಸಬೇಕು, ಪಾಕಿಸ್ತಾನದ ನಿಯಂತ್ರಣದ ವಿರುದ್ಧ ಹೋರಾಡಬೇಕು, ಪರಸ್ಪರ ಹೋರಾಟಗಳನ್ನ ಬೆಂಬಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸದ್ಯ ಈ ಆನ್ಲೈನ್ ಮೀಟಿಂಗ್ ನ ವಿಜುವಲ್ಸ್ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಮುನೀರನ ಹೊಟ್ಟೆಗೆ ಬೆಂಕಿ ಹಾಕಿದೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ವೀಕ್ಷಕರಲ್ಲಿ ಒಂದು ಚಿಕ್ಕ ಮನವಿ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ಎಂದಿನಂತೆ ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆ ಮೇಲೆ ದಾಳಿ ಮುಂದುವರೆದಿದೆ. ರಸ್ತೆ ಬದಿ ಇಟ್ಟಿದ್ದ ಸ್ಫೋಟಕ ಸಿಡಿದು ಪಾಕ್ನ ಕನಿಷ್ಠ 7 ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಇದೇ ಬಲೂಚಿಸ್ತಾನ ರಾಜಧಾನಿ ಕ್ವೆಟ್ಟಾದ ಸದ್ದಾರ್ ಪಟ್ಟಣದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದೊಡ್ಡ ದಾಳಿ ಮಾಡಲಾಗಿದೆ. ಕೈ ಸ್ಫೋಟಕ ಬಿಸಾಕಿ ಹಾಗೂ ಗುಂಡು ಹಾರಿಸಿ ದಾಳಿ ಮಾಡಲಾಗಿದೆ. ಪರಿಣಾಮ ಪೊಲೀಸ್ ಸ್ಟೇಷನ್ನ ಹೌಸ್ ಆಫೀಸರ್ ಅವರು ಮೃತಪಟ್ಟಿದ್ದಾರೆ. ಹಲವು ಪೊಲೀಸರು ಗಾಯಗೊಂಡಿದ್ದಾರೆ. ಏನೋ ಕೆನಡಾದಿಂದ ಉಗ್ರ ಹಣೆಪಟ್ಟಿ ಕಟ್ಕೊಂಡಿರೋ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಪ್ರಮುಖ ಸದಸ್ಯ ಹಾಗೂ ಭಾರತಕ್ಕೆ ಬೇಕಾಗಿದ್ದ ಜಗದೀಪ್ ಅಲಿಯಾಸ್ ಜಗ್ಗಾನನ್ನ ಅರೆಸ್ಟ್ ಮಾಡಲಾಗಿದೆ. ಇದ ರಾಜಸ್ಥಾನ್ ಹಾಗೂ ಪಂಜಾಬ್ನಲ್ಲಿ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಬೇಕಾಗಿದ್ದ ಲಾರೆನ್ಸ್ ಬಿಷ್ಣೋಯ್ ಆಪ್ತ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪರಾಧ ಕೃತ್ಯಗಳನ್ನು ನಡೆಸುತ್ತೆ ಎನ್ನಲಾಗಿರೋ ಲೋಹಿತ್ ಗೋಧಾರಾ ನೆಟ್ವರ್ಕ್ ನೊಂದಿಗೆ ಈತ ಲಿಂಕ್ ಹೊಂದಿದ್ದ. ಈತನಿಗಾಗಿ ರಾಜಸ್ಥಾನ ಪೊಲೀಸರು ಕೂಡ ದೊಡ್ಡ ಶ್ರಮ ಹಾಕಿದ್ರು. ಈಗ ಕೊನೆಗೂ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಸಹಾಯದೊಂದಿಗೆ ಅಮೆರಿಕ ಕೆನಡಾ ಗಡಿಯಲ್ಲಿ ಬಂಧಿಸಲಾಗಿದೆ. ಗುಪ್ತಚರ ವರದಿ ಆಧಾರದ ಮೇಲೆ ಅಮೆರಿಕನ್ ಅಧಿಕಾರಿಗಳು ಈತನ ಮೂವ್ಮೆಂಟ್ಸ್ ಗಮನಿಸಿ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಜಗ್ಗಾನನ್ನ ಭಾರತಕ್ಕೆ ಕರೆತರೋ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಂತ ರಾಜಸ್ಥಾನ ಪೊಲೀಸರು ಹೇಳಿದ್ದಾರೆ. ಅಂದಹಾಗೆ ಜಗ್ಗಾ ಪಂಜಾಬ್ನ ಮೊಗಾ ಜಿಲ್ಲೆಯ ಧುರೋಕೊಟ್ ಗ್ರಾಮದವನು. ಹಲವಾರು ವರ್ಷಗಳಿಂದ ವಿದೇಶದಲ್ಲೇ ಕೂತ್ಕೊಂಡು ಭಾರತದಲ್ಲಿ ಕೊಲೆ, ಸುಲಿಗೆಯಂತಹ ಕೃತ್ಯಗಳಿಗೆ ಸಂಚು ರೂಪಿಸ್ತಾ ಇದ್ದ. ಗುತ್ತಿಗೆ ಪಡ್ಕೊಂಡು ಅಪರಾಧ ಮಾಡ್ತಾ ಇದ್ದ. ರಾಜಸ್ಥಾನ ಕೋರ್ಟ್ ಅನೇಕ ಸಲ ಈತನ ವಿರುದ್ಧ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿತ್ತು. ಆದ್ರೆ ಈತ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಮತ್ತೊಂದು ಕಡೆ ಭಾರತ ಇಸ್ರೇಲ್ನೊಂದಿಗೂ ಕೂಡ ದೊಡ್ಡ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ನಮ್ಮ ವಾಯುಪಡೆಗೋಸ್ಕರ 6 ಏರಿಯಲ್ ಟ್ಯಾಂಕರ್ ವಿಮಾನಗಳನ್ನ ಕೊಳ್ಳೋಕೆ ಭಾರತ ಮಾತುಕತೆ ನಡೆಸ್ತಾ ಇದೆ. ಇಸ್ರೇಲ್ ಸರ್ಕಾರದ ಮಾಲೀಕತ್ವದ ಇಸ್ರೇಲ್ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ಜೊತೆ 8,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡ್ಕೊಳ್ಳೋಕೆ ತಯಾರಿ ನಡೀತಾ ಇದೆ. ಮಾಡಿಫೈಯಿಂಗ್ ಹಾಗೂ ಸೆಕೆಂಡ್ ಹ್ಯಾಂಡ್ ಬೋಯಿಂಗ್ 767 ಕಮರ್ಷಿಯಲ್ ವಿಮಾನಗಳನ್ನ ಟ್ಯಾಂಕರ್ ಏರ್ಕ್ರಾಫ್ಟ್ ಆಗಿ ಪರಿವರ್ತಿಸಿದ ಬಳಿಕ ಇದನ್ನ ನಮ್ಮ ಏರ್ ಫೋರ್ಸ್ ಗೆ ಕೊಡಲಾಗುತ್ತೆ. ಇನ್ನು ಈ ಡೀಲ್ ನಲ್ಲಿ 30% ನಷ್ಟು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಕಾಂಟೆಂಟ್ ಅನ್ನ ಅಥವಾ ಇಕ್ವಿಪ್ಮೆಂಟ್ ಗಳನ್ನ ಏರ್ ಕ್ರಾಫ್ಟ್ ನಲ್ಲಿ ಯೂಸ್ ಮಾಡೋಕೆ ಇಸ್ರೇಲ್ ಕಂಪನಿ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಏನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀವಿ. ನಿಮ್ಮ ಒಂದು ಮೆಂಬರ್ಶಿಪ್ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ತಲುಪಿಸೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ಸಿಗುತ್ತೆ. ಆ ಮೆಂಬರ್ ಓನ್ಲಿ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಇರೋದಿಲ್ಲ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ, ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ನ ನೋಡಿ.
ನಿಮ್ಮ ಸಪೋರ್ಟ್ ನಮ್ಮ ಶಕ್ತಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ಜಪಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಜಪಾನ್ನ ನೂತನ ಮಹಿಳಾ ಪ್ರಧಾನಿ ಸನೈ ತಕಾಚಿರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ಅನೇಕ ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರ ಬಲಗೊಳಿಸೋಕೆ ಮತ್ತು ಕ್ರಿಟಿಕಲ್ ಮಿನರಲ್ಸ್ ಮತ್ತು ರೇರ್ ಅರ್ತ್ ಸಪ್ಲೈಗಳನ್ನ ಸೆಕ್ಯೂರ್ ಮಾಡಿಕೊಳ್ಳೋಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಟ್ರಂಪ್ ರ ಜಪಾನ್ ಭೇಟಿ ವೇಳೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವೂ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು ಟ್ರಂಪ್ ರನ್ನ ಮೀಟ್ ಮಾಡಿದ ನಂತರ ರಿಯಾಕ್ಟ್ ಮಾಡಿದ ತಕಾಚಿ, ಟ್ರಂಪ್ ಮಿಡಲ್ ಈಸ್ಟ್ ಶಾಂತಿಗಾಗಿ ದೊಡ್ಡ ಪಾತ್ರ ನಿಭಾಯಿಸಿದ್ದಾರೆ. ಜಪಾನ್ ಅಮೆರಿಕ ಒಟ್ಟಾಗಿ ಹೊಸ ಸುವರ್ಣ ಯುಗ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ಮಾತನಾಡಿ ಜಪಾನ್ ದೊಡ್ಡ ಮಿತ್ರ ರಾಷ್ಟ್ರ ಅಂತ ಕರೆದಿದ್ದಾರೆ. ಜಪಾನ್ ಏನ್ ಹೆಲ್ಪ್ ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯ ಆಫ್ರಿಕಾದ ಕ್ಯಾಮರೂನ್ಗೆ ಮತ್ತೆ ಅದೇ ಅಧ್ಯಕ್ಷರು ಬಂದಿದ್ದಾರೆ. 92 ವರ್ಷದ ಪೌಲ್ ಬಿಯಾ ಭಾರಿ ವಿರೋಧದ ನಡುವೆ ಕೂಡ ಚುನಾವಣೆಯಲ್ಲಿ ಮತ್ತೆ ಗೆದ್ದಿದ್ದಾರೆ. 53.66% ವೋಟ್ ಗಳಿಸಿ ವಿನ್ ಆಗಿದ್ದಾರೆ. ಹೀಗಂತ ಅಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ವಿಪಕ್ಷ ನಾಯಕ ಇಸಾ ಟಿಚಿರೋಮ 35.19% ವೋಟ್ ಪಡೆದ್ರು. ನೀವು ಸೋತಿದ್ದೀರಿ, ಮನೆಗೆ ಹೋಗ್ರಿ ಅಂತ ಕಳಿಸಿದ್ದಾರೆ. ಅಕ್ಟೋಬರ್ 12ನೇ ತಾರೀಕು ನಡೆದ ಈ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ದೊಡ್ಡ ಗಲಾಟೆಯಾಗಿ ಹಿಂಸಾಚಾರ ಎಲ್ಲ ಆಗಿತ್ತು. ನಂತರ ಕೋರ್ಟ್ಗೆ ಹೋಗಿತ್ತು. ಈಗ ಕೋರ್ಟ್ ಅವರ ಪರವಾಗಿನೇ ತೀರ್ಪು ಕೊಟ್ಟಿದೆ. ಈ ಮೂಲಕ 1982ರಿಂದ ಅಧಿಕಾರದಲ್ಲಿರೋ ಬಿಯಾ ಅವರ ಅಧ್ಯಕ್ಷೀಯ ಅವಧಿ ಮತ್ತೆ 7 ವರ್ಷ, ಅಂದ್ರೆ ಅವರು 99 ಏಜ್ ಇರೋ ತನಕನೂ ಕೂಡ ಕಂಟಿನ್ಯೂ ಆಗಿದೆ. ಇನ್ನು ಭಾರತದ ಹೊಸ ಶತ್ರುವಾಗಿ ಬದಲಾಗ್ತಿರೋ ಬಾಂಗ್ಲಾದ ಯೂನಸ್ ಸರ್ಕಾರ ಈಗ ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾ ಇದೆ. ಲಷ್ಕರ್ ಸಂಸ್ಥಾಪಕ ಹಫೀಜ್ ಸಯೀದ್ನ ಆಪ್ತ ಸಹಚರ ಪಾಕ್ನ ಮರ್ಕಜ್ ಜಮಾತ್ ಅಲ್ ಇ ಹದೀತ್ ಅನ್ನೋ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಇಬ್ತಿಸಮ್ ಇಲಾಹಿ ಜಹೀರ್ನನ್ನ ಬಾಂಗ್ಲಾ ಬರಮಾಡಿಕೊಂಡಿದೆ. ಅಕ್ಟೋಬರ್ 25ರಿಂದಲೇ ಈತ ಢಾಕಾದಲ್ಲಿದ್ದಾನೆ. ಅಂದಿನಿಂದ ಬಾಂಗ್ಲಾದಲ್ಲಿ ಭಾರತ ಜೊತೆಗಿನ ಗಡಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರಚೋದನಕಾರಿ ಭಾಷಣ ಮಾಡಿ ಜನರನ್ನ ಪ್ರಚೋದಿಸೋ ವಿಷ ಹರಡೋ ಕೆಲಸ ಮಾಡ್ತಾ ಇದ್ದಾನೆ. ಕಳೆದೆರಡು ದಿನ ರಾಜ್ಶಾಹಿ ಮತ್ತು ಚಪೈನವಾಬ್ಗಂಜ್ಗೆ ಭೇಟಿ ಕೊಟ್ಟಿದ್ದ. ಈ ವಾರ ರಂಗ್ಪುರ್ಗೆ ವಿಸಿಟ್ ಮಾಡ್ತಾ ಇದ್ದಾನೆ. ಕಳೆದ ಫೆಬ್ರವರಿಯಲ್ಲಿ ಈ ಜಹೀರ್ 1 ವಾರ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದ. ಆಗ್ಲೂ ಮೂಲಭೂತವಾದ ಹರಡೋ ಕೆಲಸ ಮಾಡಿದ್ದ. ಈಗ ಮತ್ತೆ ಬಾಂಗ್ಲಾದೇಶಿಯರ ತಲೆಯಲ್ಲಿ ವಿಷ ಹರಡೋಕೆ ಬಂದಿದ್ದಾನೆ. ಸೇಮ್ ಟೈಮ್ ಬಾಂಗ್ಲಾದಲ್ಲಿ ಕೃಷ್ಣ ಟೆಂಪಲ್ಗಳನ್ನು ನಡೆಸೋ ಇಸ್ಕಾನ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಅಲ್ಲಿನ ಮೂಲಭೂತವಾದಿಗಳು ಢಾಕಾ ಮತ್ತು ಅಲ್ಲಿನ 2ನೇ ಅತಿದೊಡ್ಡ ನಗರ ಚಿತ್ತಗಾಂಗ್ನಲ್ಲಿ ಬೃಹತ್ ಪ್ರತಿಭಟಿಸಿದ್ದಾರೆ. ಹೆಫಾಜತೆ ಇಸ್ಲಾಂ ಮತ್ತು ಇಂತಿಫಾದಾ ಬಾಂಗ್ಲಾದೇಶ್ ಸೇರಿ ಅನೇಕ ಸಂಘಟನೆಗಳು ಪಾಲ್ಗೊಂಡಿದ್ರು. ಮೊದಲು ಇಸ್ಕಾನ್ ಉಗ್ರ ಸಂಘಟನೆ, ಅದನ್ನು ಬ್ಯಾನ್ ಮಾಡಬೇಕು ಅಂತ ಅಲ್ಲಿನ ಮೂಲಭೂತವಾದಿಗಳು ರಿಟ್ ಅರ್ಜಿ ಹಾಕಿದ್ರು. ಆಗ ಅದಕ್ಕೆ ಯೂನಸ್ ಆಡಳಿತದ ಮಧ್ಯಂತರ ಸರ್ಕಾರ ಕೂಡ ಇಸ್ಕಾನ್ ಒಂದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಪ್ರತಿಕ್ರಿಯೆ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ಇಸ್ಕಾನ್ ಬ್ಯಾನ್ ಮಾಡಲೇಬೇಕು ಅನ್ನೋ ಪ್ರತಿಭಟನೆ ಜೋರಾಗ್ತಿದೆ. ಇನ್ನು ಭಾರತ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಆರೋಗ್ಯ ಕುರಿತು ಅಪ್ಡೇಟ್ ಸಿಕ್ಕಿದೆ. ಐಸಿಯುನಿಂದ ಈಗ ಹೊರಗೆ ಬಂದಿದ್ದಾರೆ. ಆಸೀಸ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಪಕ್ಕೆಲುಬಿನ ಗಾಯಕ್ಕೆ ತುತ್ತಾಗಿ ಸ್ಪ್ಲೀನ್ ಇಂಜುರಿಯಾಗಿ ಒಳಗಡೆ ಸಿಡ್ನಿಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಇದ್ರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಈಗ ಸುಧಾರಣೆ ಕಂಡು ಬಂದ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಐಸಿಯುನಿಂದ ತೀವ್ರ ನಿಗಾ ಘಟಕದಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಪೂರ್ತಿ ರಿಕವರ್ ಆಗೋವರೆಗೂ ಇನ್ನೂ ಕೆಲ ದಿನ ಆಸ್ಪತ್ರೆಯಲ್ಲೇ ಉಳಿಬೇಕಾಗತ್ತೆ ಅಯ್ಯರ್ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.